ಗಳಲ್ಲಿ ನನ್ನ ನಮನಗಳನ್ನು ಅರ್ಪಿಸಿ ಶ್ರೀ ಬೀರಲಿಂಗ ಸ್ವಾಮಿಯವರಲ್ಲಿ ನಾನು ನನ್ನ ಪ್ರಾರ್ಥನೆಯನ್ನು ಅರ್ಪಿಸಿ ಈಗ ಈ ಕಾರ್ಯಕ್ರಮ ಈಗಾಗಲೇ 15 ವರ್ಷ ಆಯ್ತು, ಸುಮಾರು 15 ವರ್ಷಗಳಿಂದ ಈ ಶ್ರಾವಣ ಯಾತ್ರೆ ನಡೀತಾ ಬಂದಿದೆ. ಈ ತಿಂತಿಣಿ ಗುಲ್ಬರ್ಗ ವಿಭಾಗದ ತಿಂತಿಣಿ ಬ್ರಿಡ್ಜ್ ಮಠದ ವತಿಯಿಂದ ಈ ಒಂದು ನಮ್ಮ ಜಿಲ್ಲೆ ಅಲ್ಲಿ ಸೇರೋದ್ರಿಂದ ಪ್ರತಿ ವರ್ಷ ಇಲ್ಲಿ ಬರ್ತಾ ಈ ಒಂದು ಯಾತ್ರೆ ಬರುತ್ತೆ. ಈ ದಿನ ಈ 3ನೇ ತಾರೀಕಿನಿಂದ ಪ್ರಾರಂಭವಾಗಿ ಇವತ್ತು ಇಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಬಂದಿದೆ. ಬೆಳಗ್ಗೆ ಇವತ್ತು ಕೊಟ್ಟೂರಿನಲ್ಲಿ ಈ ಕಾರ್ಯಕ್ರಮ ಸಂಭ್ರಮದಿಂದ ಅಲ್ಲಿ ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಸಂಭ್ರಮದಿಂದ ನಡೆಸಿಕೊಡ್ತಾ ಇದ್ದೀರಿ. ಇದು ಏನಂದ್ರೆ ಇದ್ರ ಉದ್ದೇಶ ಏನಂದ್ರೆ ನಮ್ಮ ಜನ ಬಹಳ ಮೌಢ್ಯತೆ ಇದೆ. ಇನ್ನು ಹಳ್ಳಿಗಳಲ್ಲಿ ಹೆಂಗಿರ್ಬೇಕು ಏನಿರ್ಬೇಕು ಎಲ್ಲ ದೇವ್ರುಗಳಿಗೆ ಹೋಗ್ತೀವಿ, ಮಂಜುನಾಥಿಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ನೋಡ್ಕೊಂಡ್ ಬರ್ತೀವಿ. ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಅದಕ್ಕಾಗಿ ಸ್ವಾಮೀಜಿಯವರು ಅದೊಂದು ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನೀವು 15-20 ವರ್ಷದಿಂದ ಹಳ್ಳಿಗೂ ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾವು ಇನ್ನೂ ಸರಿಯಾಗಿ ಅದಕ್ಕೆ ಹೋಗಿಲ್ಲ. ಈಗ ಅದರ ಒಂದು ಯಾತ್ರೆ ಇವತ್ತು ನಿಮ್ಮೂರಿಗೆ ಬಂದಿದೆ. ಇದು ಏನಂದ್ರೆ ಹಾಲು ಮತ್ತು ಧರ್ಮ ಮತ್ತು ಪರಿಸರ ಜಾಗೃತಿ ಅಂತಕ್ಕಂಥದ್ದು ಪ್ರತಿ ವರ್ಷ ಶ್ರಾವಣದಾಗ ನಡೆಯುತ್ತೆ. ನಿಮಗೂ ಗೊತ್ತಿದೆ, ಆದರೂ ಮರ್ತಿರ್ತೀರಿ. ಅದಕ್ಕಾಗಿ ಇದು ಒಂದು ಹಬ್ಬ. ಪ್ರತಿ ವರ್ಷ ನಾವು ಯಾವ ಗ್ರಾಮಕ್ಕನ ಬರಲ್ಲ. ಇವತ್ತು ಹೊಸಳಿಗೆ ಬಂದಿದೆ ಈ ವರ್ಷ, ಮುಂದಿನ ವರ್ಷ ಬೇರೆ ಊರಿಗೆ ಬರ್ತದೆ. ಪ್ರತಿಯೊಂದು ಹಳ್ಳಿಯವರು ನೀವೇ ಕೇಳಿ ಕರಿಬೇಕು. ಅಲ್ಲಿಗೆ ಎಲ್ಲ ಊರು ಜನ ಎಲ್ಲ ಬರಬೇಕು. ಎಲ್ಲರೂ ಮನೆಗೊಬ್ಬರು ಬಂದು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಸ್ವಾಮೀಜಿಯವರು ಆಶೀರ್ವಚನ ಮಾಡ್ತಾರೆ. ಮಕ್ಕಳು ಹೆಂಗಿರ್ಬೇಕು, ಹೆಣ್ಮಕ್ಳು ಹೆಂಗಿರ್ಬೇಕು, ಯಜಮಾನ್ರು ಹೆಂಗಿರ್ಬೇಕು ಅಂತಕ್ಕಂಥ ಒಂದು ಒಳ್ಳೆ ಆಶೀರ್ವಚನ ಕೊಡ್ತಾರೆ. ಅದನ್ನ ಕೇಳಕ್ಕೆ ಅವರೇ ನಿಮ್ಮೂರಿಗೆ ಬಂದು ಇಲ್ಲಿ ಹೇಳ್ತೀವಿ ಅಂದ್ರೆ ನಾವು ಸರಿ ಕೇಳಕ್ಕೆ ಇಷ್ಟ ಇರಲ್ಲ ಇಲ್ಲಿ. ಅದಕ್ಕಾಗಿ ಅಂಥ ಒಂದು ಇದು ಒಳ್ಳೆ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಯಾತ್ರೆ ನೀವೆಲ್ಲರೂ ಕಲಿತು ಚೆನ್ನಾಗಿ ಮಾಡಿದಿರಿ. ಬಹಳ ಸಂತೋಷ. ಇನ್ನೂ ಜನ ಸೇರ್ಬೇಕಾಗಿತ್ತು. ದೊಡ್ಡೂರು ಆದರೂ ಕಡಿಮೆ ಇದೆ. ಇದ್ದವರೆಲ್ಲ ಸ್ವಲ್ಪ ನೀವು ಪ್ರತಿಯೊಬ್ಬರಿಗೂ ಈ ಒಂದು ಜಾಗೃತಿ ಏನು ಈ ಒಂದು ಆಶೀರ್ವಚನ ಹೇಳ್ತಾರೆ ಅದನ್ನು ಮನೆಗೂ ನೀವು ತಲುಪಿಸ್ಬೇಕು. ಮಠದ ಬಗ್ಗೆ ನಿಮಗೆ ಗೌರವ ಇರಬೇಕು. ನಮ್ದೊಂದು ಮಠ ಇದೆ, ಕನಕ ಗುರುಪೀಠ ಇದೆ ಅಂತ ಅಲ್ಲಿ ಹೋಗ್ತಾ ಬರ್ತಾ ಇರಬೇಕು. ಧರ್ಮಸ್ಥಳಕ್ಕೆ ಹೆಂಗೆ ಹೋಗ್ತೀವಿ ಅಲ್ಲಿ ಹೋಗಿ ಬರಬೇಕು. ಅದಕ್ಕಾಗಿಯೇ ನಾವು ಅಲ್ಲಿ ರೇವಣಸಿದ್ದೇಶ್ವರ, ಬೀರಪ್ಪ, ಆಮೇಲೆ ನಮ್ಮ ಎಲ್ಲ ದೇವಸ್ಥಾನಗಳಿದಾವೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು ನಡ್ಕೋಬೇಕಲ್ಲಿ ನಾವು ಮಠಕ್ಕೆ. ಅದೇ ಒಂದು ಉದ್ದೇಶದಿಂದ ಈ ಒಂದು ಯಾತ್ರೆ ಪ್ರತಿ ವರ್ಷ ಮಾಡ್ತಾರೆ. ದಯವಿಟ್ಟು ನೀವೆಲ್ಲರೂ ಕಲಿತು ಇವತ್ತು ಟೈಮ್ ಬೇರೆ ಆಗಿದೆ. ಈಗ ನೀವು ಸಂಭ್ರಮದಿಂದ ಮಾಡ್ತಾ ಈ ಒಂದು ಆಶೀರ್ವಚನವನ್ನು ದಯವಿಟ್ಟು ಎಲ್ಲರೂ ನಿಶ್ಶಬ್ದತೆಯಿಂದ ಅವರ ಆಶೀರ್ವಚನವನ್ನು ಕೇಳಿ ಅದರಂತೆ ಪಾಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.